ಜಂಟಿಯಾಗಿ ಸಮಾವೇಶವನ್ನ ಮಾಡ್ತಾ ಇವೆ ದೋಸ್ತಿ ಪಕ್ಷಗಳು ಮೈತ್ರಿ ಪಕ್ಷಗಳು ಜಂಟಿಯಾಗಿ ಸಮಾವೇಶ ನಡೆಸುವಂತಹ ಜಾಗದಲ್ಲಿ ಈಗಾಗಲೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೇನೇ ದೇವೇಗೌಡರು ಕೂಡ ಆಗಮಿಸಿದ್ದಾರೆ. ನೋಡೋಣ ಬನ್ನಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಇದು ಇವತ್ತು ಸಮಾವೇಶ ಇದೆ. ಮಾಧವಾರದಲ್ಲಿ ನಡೀತಾ ಇರುವಂತಹ ಸಮಾವೇಶ ದೋಸ್ತಿಗಳು ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ನಡೆಸ್ತಾ ಇರುವಂತಹ ಮೊದಲ ಸಮಾವೇಶ ಇದು. ಇತ್ತ ಜೆಡಿಎಸ್ನ ನಾಯಕರುಗಳಿದ್ದಾರೆ, ಇನ್ನು ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇದ್ದಾರೆ, ಜೆಡಿಎಸ್ನ ದೇವೇಗೌಡರು ಕೂಡ ಅಲ್ಲಿದ್ದಾರೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೇನೆ ಎಐಸಿಸಿಯ ಕಾರ್ಯದರ್ಶಿ ಸೆಕ್ರೆಟರಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಇನ್ಚಾರ್ಜ್ ಅವರಿದ್ದಾರೆ, ಇನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೇನೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಹಾಜರಿದ್ದಾರೆ. ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಜಂಟಿ ಸಮಾವೇಶ ಇದು. ಸಮಾವೇಶದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಏನೇನು ಮಾತಾಡ್ತಾರೆ, ಜೊತೆಗೆ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಪ್ರಧಾನಿ ಮೋದಿ ಅವರು ಮಾಡಿದಂತಹ ಒಂದಷ್ಟು ಭಾಷಣ ಅವೆಲ್ಲವನ್ನ ಸೇರಿ ಇವತ್ತು ಮಾತನಾಡುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿ. ಈಗಾಗಲೇ ವೇದಿಕೆಯ ಮೇಲೆ ನಾಯಕರ ದಂಡೆ ಇದೆ. ಇತ್ತ ಕಾಂಗ್ರೆಸ್ನಿಂದಲೂ ಕೂಡ ನಾಯಕರಿದ್ದಾರೆ, ಅತ್ತ ಜೆಡಿಎಸ್ ನಿಂದಲೂ ಕೂಡ ನಾಯಕರಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಿಂತು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ ಕೈಯನ್ನ ಹಿಡಿದು ನಿಂತುಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಕೆಸಿ ವೇಣುಗೋಪಾಲ್ ರವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಕೂಡ ನಾಯಕರಾಗಿರ್ತಕ್ಕಂಥ ತುಮಕೂರು ಕ್ಷೇತ್ರದ ಕೊರಟಗೆರೆ ಕ್ಷೇತ್ರದ ಶಾಸಕರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆಯಲ್ಲಿ ನಮ್ಮ ನಾಯಕರು ಗುಲ್ಬರ್ಗಾ ಕ್ಷೇತ್ರದಿಂದ ಸತತವಾಗಿ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಆಯ್ಕೆಯಾಗಿ ಸೋಲಿಲ್ಲದ ಸರ್ದಾರ ಅಂತ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬರು ಮಾಜಿ ಕೇಂದ್ರ ಸಚಿವರು 7 ಬಾರಿ ಕೋಲಾರ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಒಬ್ಬ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜನತಾದಳದ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ MS ನಾರಾಯಣ ರಾವ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ರಾಜ್ಯದ ಸರ್ಕಾರದ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ HK ಪಾಟೀಲ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಾಜಿ ಶಾಸಕರಿಂದ ಕೋನ್ ರೆಡ್ಡಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮಹದೇವಪ್ಪನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಎಐಸಿಸಿಯ ಕಾರ್ಯದರ್ಶಿಗಳಿಗೆ ವಿಶ್ವನಾಥ್ ಮತ್ತು ಯಶೋಮತಿ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಬಹುಶಃ ವೇದಿಕೆ ಮೇಲೆ ಬಹಳಷ್ಟು ಗಣ್ಯರಿದ್ದಾರೆ. ಎಲ್ಲ ಶಾಸಕರುಗಳು, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ, ಈ ಎಲ್ಲಾ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಎರಡೂ ಪಕ್ಷದ ಶಾಸಕರುಗಳಿಗೆ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ, ಎಲ್ಲ ಎರಡೂ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳಿಗೆ, ಎರಡೂ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಮತ್ತು ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳಿಗೆ ನಾನು ಈ ಒಂದು ಸಭೆಗೆ, ಈ ಸಮಾವೇಶಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ಅಸಂಖ್ಯಾತ ಲಕ್ಷಾಂತರ ಜನ ಇವತ್ತೇನು ಸೇರಿದ್ದಾರೆ, ಈ ಪರಿವರ್ತನೆಯ ಸಮಾವೇಶ ಏನಿವತ್ತು ನಮ್ಮ ಎರಡೂ ಪಕ್ಷದ ಜಂಟಿಯ ಪ್ರಚಾರದ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ, ಈ ಸಮಾವೇಶದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸೇರಿದ್ದೇವೆ. ಆ ಸಂದೇಶ ಏನಂತ ಹೇಳಿದ್ರೆ, ಈ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ ಏನು 28 ಕ್ಷೇತ್ರಗಳಲ್ಲಿ ಏನು ನಾವು ಇವತ್ತು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಇದೆ, ಆ 28 ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ
ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸಂಸತ್ ಸದಸ್ಯರು ಆಯ್ಕೆ ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಈ ಒಂದು ಸಮಾವೇಶವನ್ನು ನಾವು ಕರೆದಿದ್ದೇವೆ. ಆ ಸಂದೇಶವನ್ನು ಇಡೀ ರಾಜ್ಯಕ್ಕೆ ನಾವು ಇವತ್ತು ರವಾನೆ ಮಾಡ್ತಾ ಇದ್ದೀವಿ. ಇವತ್ತು ದೇಶದ ರಾಜಕಾರಣವನ್ನ ಬದಲಾಯಿಸ್ತಕ್ಕಂಥ ಅನಿವಾರ್ಯ ಆಗಿದೆ. ಇವತ್ತು ಏನು ದೇಶದ ಪ್ರಧಾನಮಂತ್ರಿಗಳು ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡಿದ್ರೆ 5 ವರ್ಷದಲ್ಲಿ, ಇವತ್ತು ನಮ್ಗೆಲ್ಲರೂ ಕೂಡ ಭ್ರಮ ನಿರಸನ ಆಗಿದೆ. ಯುವಕರ ವಿರೋಧಿ, ಜನ ವಿರೋಧಿ, ರೈತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ, ಬಡ ಜನರ ವಿರೋಧಿ. ಮೋದಿ ಅವರು ಇವ್ರ ಪರವಾಗಿ ಯಾವುದನ್ನು ಕೂಡ ಮಾಡಲಿಲ್ಲ. ಕೇವಲ ಶ್ರೀಮಂತರ ಪರವಾಗಿ ಮಾಡಿರ್ತಕ್ಕಂಥ ಕೆಲಸ ಬಿಟ್ರೆ ಯಾವ ಸಾಮಾನ್ಯ ವರ್ಗಕ್ಕೂ ಕೂಡ ಏನೂ ಮಾಡಲಿಲ್ಲ. ಇವರು ಚೌಕಿದಾರನ ಹೆಸರಿಟ್ಕೊಂಡು ಇವತ್ತು ಎಲ್ಲ ಲೂಟಿಕೋರರಿಗೆ ಸಹಾಯ ಮಾಡಿ ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಅದಕ್ಕೆ ನಾನು ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಇಲ್ಲಿಂದ ಈ ಸಮಾವೇಶದಿಂದ ನಾವು ಹೊರಗೆ ಹೋದ್ಮೇಲೆ ನಾವಿಬ್ಬರು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ಬೋದು, ಜೆಡಿಎಸ್ಸಿನ ಅಭ್ಯರ್ಥಿಯಾಗಿರ್ಬೋದು, ನಾವು ಅವರ ಪರವಾಗಿ ಯಾವುದೇ ಒಂದು ವ್ಯತ್ಯಾಸವೂ ಇಲ್ಲದೆ ನಾವು ಅವರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡಿ ನಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸ್ತದ ಗುರುತಿಗೆ, ಜೆಡಿಎಸ್ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆಗೆ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ, ಅವರಿಗೆ ಗೆಲ್ಲಿಸ್ತಕ್ಕಂಥದ್ದನ್ನ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ಅದನ್ನ ಬಹಳ ಸ್ಪಷ್ಟವಾಗಿ ನೀವು ಮಾಡಬೇಕು ಅಂತ ನಾನು ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇನ್ನು ನಾನು ಹೆಚ್ಚು ಭಾಷಣ ಮಾಡಿದ್ದೇನೆ. ಈ ಸಭೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಿಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಜನತಾದಳ. ನಮಸ್ಕಾರ. ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಕಳೆದ 5 ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ CLP ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮೆಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ.